ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತಿನ ರೆಸಿಪಿಯಲ್ಲಿ 1 ಕಪ್ ಅಕ್ಕಿ ಹಿಟ್ಟಿನಿಂದ ಈ ರೀತಿ ಬಲೂನ್ ಥರ ಉಬ್ಬಿ ಬರುವಂತೆ ಮತ್ತು ಬೇಲುಣಿಗೆಯಿಂದ ಲಟ್ಟಿಸಿ ಯಾವ ರೀತಿ ರೊಟ್ಟಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ತುಂಬಾ ಸುಲಭವಾದ ರೀತಿಯಲ್ಲಿ ಮಾಡ್ಕೊಳ್ಬಹುದು. ಇಲ್ಲಿ ನಾನು ಮೊದಲಿಗೆ ಒಂದು ಸ್ಟವ್ ಮೇಲೆ ಪ್ಯಾನನ್ನು ಇಟ್ಕೊಂಡು ಅದಕ್ಕೆ ಈ ಬಟ್ಟಲಿನಿಂದ 1.5 ಬಟ್ಟಲಷ್ಟು ನಾನು ಇಲ್ಲಿ ನೀರನ್ನು ಹಾಕೊಳ್ತಾ ಇದ್ದೀನಿ. ನೋಡಿ, ರುಚಿಗೆ ಒಂದು ಸ್ವಲ್ಪ ಉಪ್ಪು ಮತ್ತು ನಾನು ಇಲ್ಲಿ ಅಡುಗೆ ಎಣ್ಣೆ 1-2 ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕೋತಾ ಇದ್ದೀನಿ. ಇವಾಗ ಒಂದು ಸರಿ ನಾವು ಇದನ್ನು ಮಿಕ್ಸ್ ಮಾಡಿಕೊಂಡು ನೀರು ಕುದಿ ಬರೋದಕ್ಕೆ ನಾವು ಬಿಟ್ಬಿಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಒಂದು ಸ್ವಲ್ಪ ಕುದಿ ಬರ್ತಾ ಇದೆ. ಒಂದು ಸ್ವಲ್ಪ ಜಾಸ್ತಿನೇ ಖಳ ಅಂತ ಕುದಿಬೇಕು, ಅಲ್ಲಿವರೆಗೂ ವೇಟ್ ಮಾಡಬೇಕಾಗುತ್ತೆ. ನೋಡಿ, ಇವಾಗ ಈ ರೀತಿ ಕುದೀತಾ ಇದೆ. ನೋಡಿ, ಇವಾಗ ನಾವು ಇದಕ್ಕೆ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. 1.5 ಕಪ್ ನೀರಿಗೆ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ಬೇಕಾಗುತ್ತೆ. ನೋಡಿ, ಒಂದು ಕೈಯಿಂದ ಹಾಕ್ಕೊಂಡು ಒಂದು ಕೈಯಿಂದ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಗ್ಯಾಸು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಈ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದು ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡಬೇಕು. ಒಂದು ಸ್ವಲ್ಪನೂ ಗಂಟು ಇರಬಾರ್ದು, ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿದ್ರೆ ಫ್ರೆಂಡ್ಸ್, ಇಲ್ಲಿ ನಾನು ಕೂಡ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಆಗಿದೆ ಅಂತ ನೋಡಿ. ಇವಾಗ ನಾವು ಇದಕ್ಕೆ ಒಂದು ಡಕ್ಕನ ಮುಚ್ಚಿ ನಾವು ಗ್ಯಾಸನ್ನು ಆಫ್ ಮಾಡಿಕೊಂಡು 1-2 ನಿಮಿಷ ಇದು ಬಿಸಿ ಇರುತ್ತಲ್ವ ಪ್ಯಾನು, ಅದರಲ್ಲಿ ಇದು ಉಮ್ಮಗಾಗೋದಕ್ಕೆ ಬಿಡಬೇಕು. ನೋಡಿ, 2 ನಿಮಿಷ ಆಯಿತು. ನಾನು ತೆಗೆದು ಕೆಳಗಡೆ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಆರಿದ ಮೇಲೆ ನಾವು ಇದನ್ನು ಇವಾಗ ಕೈಗೆ ಮುಟ್ಟುವಷ್ಟು ಆರಬೇಕು ಅಷ್ಟೇ, ಜಾಸ್ತಿ ಫುಲ್ ಆರೋದಕ್ಕೆ ಬಿಡಬೇಡಿ. ಒಂದು ಸ್ವಲ್ಪ ನಾವು ಕೈಗೆ ಮುಟ್ಟುತ್ತೀವಿ ಅನ್ನೋ ಅಷ್ಟು ಆರಿದರೆ ಸಾಕು. ಇವಾಗ ನಾನು ಗ್ಯಾಸ್ ಕಟ್ಟಿ ಮೇಲೆ ಇದನ್ನು ಹಿಟ್ಟನ್ನು ಹಾಕ್ಕೊಂಡು ಇವಾಗ ನಾನು ಇದನ್ನು ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ನೋಡಿ, ಒಂದು ಸ್ವಲ್ಪ ಗಟ್ಟಿ ಅನಿಸಿದರೆ ಒಂದು ಸ್ವಲ್ಪ ಕೈಗೆ ನೀರನ್ನು ಹಚ್ಕೊಂಡು ನಾದ್ಕೊಳ್ಳಿ, ಇಲ್ಲಾಂದರೆ ಅದೇ ರೀತಿ ಕೂಡ ನಾವು ನಾದ್ಕೊಳ್ಬೋದು. ನಾನು ಅದೇ ರೀತಿ ನಾದ್ಕೋತಾ ಇದ್ದೀನಿ. ಇದು ತುಂಬಾ ಸಾಫ್ಟ್ ಆಗಿದೆ. ಈ ರೀತಿ 1.5 ಕಪ್ ನೀರಿಗೆ 1 ಕಪ್ ಹಿಟ್ಟು ಹಾಕಿದ್ರೆ ಅದು ಪರ್ಫೆಕ್ಟ್ ಅಳತೆಯಲ್ಲೇ ಬರುತ್ತೆ. ನೋಡಿ, ಎಷ್ಟು ನಾವು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ನಮ್ಮ ರೊಟ್ಟಿ ಬರುತ್ತೆ. ನೋಡಿ, ಇವಾಗ ನಾನು ನಾದ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನಾವು ಇದರಲ್ಲಿ ಒಂದು ಉಳ್ಳೆಯನ್ನು ತಗೊಂಡು ನಾವು ಇವಾಗ ಅಕ್ಕಿ ರೊಟ್ಟಿಯನ್ನು ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಒಂದು ಚಾಕುದಿಂದ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ನಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಒಂದು ಹಿಟ್ಟನ್ನು ಕಟ್ ಮಾಡ್ಕೊಂಡು ಒಂದು ಉಳ್ಳೆ ಥರ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಂಡು ನಾವು ಇಲ್ಲಿ ಚಪಾತಿ ಮಾಡುವ ಮಣೆ ಇರುತ್ತಲ್ವ ಅದರ ಮೇಲೆ ನಾನು ಲಟ್ಟಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಪುಡಿ ಹಿಟ್ಟನ್ನು ಹಚ್ಕೊಂಡು ಇವಾಗ ನಾವು ಒಂದು ಬೇಲುಣಿಗೆಯಿಂದ ಲಟ್ಟಿಸ್ಕೊಳ್ಬೇಕಾಗುತ್ತೆ. ನೋಡಿ, ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು. ನೀವು ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಅಂದ್ರೂ ಈ ಬೇಲುಣಿಗೆಯಿಂದ ಲಟ್ಟಿಸಿ ಅಕ್ಕಿ ರೊಟ್ಟಿ ನಾವು ಆರಾಮವಾಗಿ ಮಾಡ್ಕೊಳ್ಬೋದು. ಇಲ್ಲಿ ಚಪಾತಿಗಿಂತ ಮೃದುವಾಗಿ ಬರುತ್ತೆ. ನೋಡಿ, ಈ ರೀತಿ ಲಟ್ಟಿಸ್ಕೊಂಡಿದ್ದೀನಿ. ನಿಮಗೆ ರೌಂಡ್ ಆಕಾರ ಬೇಕು ಅಂದರೆ ಈ ರೀತಿ ಯಾವುದಾದ್ರೂ ಒಂದು ಡಕ್ಕನ್ನು ತಗೊಂಡು ಈ ರೀತಿ ನೀವು ಕಟ್ ಮಾಡ್ಕೊಳ್ಬೋದು. ಆರಾಮಾಗಿ ಬರುತ್ತೆ ಮತ್ತು ರೌಂಡ್ ಆಕಾರ ಕೂಡ ಬರುತ್ತೆ. ನೋಡೋದಕ್ಕೂ ತುಂಬ ಸುಂದರವಾಗಿ ಕಾಣಿಸುತ್ತೆ. ನೋಡಿ, ಈ ರೀತಿ ಮಾಡ್ಕೊಳ್ಳೋದ್ರಿಂದ. ನೋಡಿ, ಇವಾಗಷ್ಟು ಮೇಲೆ ಹಂಚು ಕೂಡ ಕಾಯ್ದಿದೆ ಚೆನ್ನಾಗಿ. ಇವಾಗ ಆ ರೊಟ್ಟಿಯನ್ನು ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಹೊತ್ತಾದಮೇಲೆ ಈ ಸೈಡ್ ಆ ಸೈಡ್ ಈ ರೀತಿ ತಿರ್ಸ್ಕೊಂಡು ಒಂದು ಸ್ವಲ್ಪ ತಿರ್ಸ್ಕೊಂಡು ನಾವು ಈ ಸೈಡಲ್ಲಿ ತಿರುವಿ ಹಾಕಬೇಕು. ನೋಡಿ, ನೀವು ನೀರು ಹಚ್ಕೊಂಡು ಬೇಯಿಸಿದರೆ ಅದು ರೊಟ್ಟಿ ಆಗುತ್ತೆ, ನಾವು ಎಣ್ಣೆಯನ್ನು ಹಚ್ಚಿ ಬೇಯಿಸಿದರೆ ಅದು ಚಪಾತಿ ಆಗುತ್ತೆ. ನೋಡಿ, ನಾನು ಇಲ್ಲಿ ಈ ರೊಟ್ಟಿಗೆ ಎಣ್ಣೆಯನ್ನು ಹಚ್ಕೊಂಡು ಬೇಯಿಸ್ತಾ ಇದ್ದೀನಿ. ನೋಡಿ, ಯಾವ ರೀತಿ ಬಲೂನ್ ಥರ ಉಬ್ಬಿ ಬರ್ತಾ ಇದೆ ಅಂತ ನೋಡ್ಕೊಳ್ಬೋದು. ನೋಡಿದ್ರೆ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ. ಚಪಾತಿಗೆ ನಾವಿನ್ನೂ ಸಾಫ್ಟಾಗಿ ಬರುತ್ತೆ ಈ ಅಕ್ಕಿ ರೊಟ್ಟಿ. ನೀವು ಒಂದು ಸರ್ತಿನೂ ಮಾಡಿಲ್ಲ ಅಂದರೆ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ತುಂಬಾ ಮೃದುವಾಗಿರುವ ಈ ಅಕ್ಕಿ ರೊಟ್ಟಿ ರೆಡಿ ಆಗುತ್ತೆ. ನೋಡಿ, ನಾವು ಈ ರೀತಿ 2 ಸೈಡಲ್ಲಿ ಎಣ್ಣೆಯನ್ನು ಹಚ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಈ ಸೈಡ್ ಆ ಸೈಡು ತಿರ್ಸ್ಕೊಂಡು ಬೇಯಿಸ್ಕೊಳ್ಳೋಣ. ಒಂದು ಸ್ವಲ್ಪ ಮೇಲೆ ಈ ಗೋಲ್ಡನ್ ಕಲರ್ ಒಂದು ಸ್ವಲ್ಪ ಚುಕ್ಕೆ ಬರಬೇಕು, ಅಲ್ಲಿವರೆಗೆ ನಾವು ಈ ರೊಟ್ಟಿ ಬೇಯಿಸಿದರೆ ಸಾಕು. ನೋಡಿ, 2 ಸೈಡಲ್ಲಿ ಅದೇ ರೀತಿ ಗೋಲ್ಡನ್ ಕಲರ್ ಚುಕ್ಕೆಗಳು ಬರಬೇಕು. ಇದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಈ ರೀತಿ ಬಂದರೆ ನೋಡಿ ಫ್ರೆಂಡ್ಸ್, ಇದು ರೊಟ್ಟಿ ಇವಾಗ ರೆಡಿ ಆಯಿತು. ನಾನು ತೆಗೆದು ಒಂದು ಪ್ಲೇಟಿಗೆ ಇಟ್ಕೊತಾ ಇದ್ದೀನಿ. ನೋಡಿ, ಅದೇ ರೀತಿ ನಾನು ಇಲ್ಲಿ ಇನ್ನೊಂದು ಅಕ್ಕಿ ರೊಟ್ಟಿ ಚಪಾತಿಯನ್ನು ಕೂಡ ಇಲ್ಲಿ ಲಟ್ಟಿಸಿ ತೋರಿಸ್ತಾ ಇದ್ದೀನಿ. ನಾನು ಈ ರೊಟ್ಟಿ ನಾನು ಇಲ್ಲಿ ಬೇಲುಣಿಗೆಯಿಂದ ಲಟ್ಟಿಸಿ ತೋರಿಸ್ತಾ ಇದ್ದೀನಿ. ಇದು ಚಪಾತಿ ನಾನು ಕಟ್ ಮಾಡಿ ತೋರಿಸ್ತಾ ಇಲ್ಲ, ಅದೇ ರೀತಿ ಲಟ್ಟಿಸಿ ನಾನು ರೌಂಡ್ ಆಕಾರದಲ್ಲೇ ಮಾಡ್ಕೊತಾ ಇದ್ದೀನಿ. ನೋಡಿ, ಚಪಾತಿ ಅಂತಲೂ ಕರಿಬೋದು, ಇಲ್ಲಾಂದರೆ ರೊಟ್ಟಿ ಅಂತಲೂ ಕರಿಬೋದು. ನಿಮಗೆ ಯಾವ ರೀತಿ ಇಷ್ಟನೋ ಆ ರೀತಿ ನೀವು ಇದಕ್ಕೆ ಕರಿಬೋದು. ನೋಡಿದ್ರೆ ಈ ರೀತಿ ರೌಂಡಾಗಿ ನಾನು ಲಟ್ಟಿಸ್ಕೊಂಡಿದ್ದೀನಿ. ಈ ರೊಟ್ಟಿ ನಾನು ಕಟ್ ಮಾಡ್ತಾ ಇಲ್ಲ, ಅದೇ ರೀತಿ ನಾನು ಬೇಯಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೊಟ್ಟಿ ಕೂಡ ನಾನು ಹಂಚಿನ ಮೇಲೆ ಹಾಕ್ಕೊಂಡು ಇದು ರೊಟ್ಟಿ ಕೂಡ ಬೇಯಿಸ್ತಾ ಇದ್ದೀನಿ. ಎಣ್ಣೆ ಹಚ್ಚಿದರೆ ಅದು ಚಪಾತಿ ಆಗುತ್ತೆ, ನೀರು ಹಚ್ಚಿದರೆ ಅದು ರೊಟ್ಟಿ ಆಗುತ್ತೆ. ನೋಡಿ, ಇಲ್ಲಿ ನಾನು ಈ ರೊಟ್ಟಿಗೆ ಎಣ್ಣೆನೂ ಹಚ್ತಾ ಇಲ್ಲ, ನೀರನ್ನೂ ಹಚ್ತಾ ಇಲ್ಲ, ಅದೇ ರೀತಿ ನಾನು ಬೇಯಿಸ್ತಾ ಇದ್ದೀನಿ. ನೋಡಿ, ರೊಟ್ಟಿ ಯಾವ ರೀತಿ ಬಲೂನ್ ಥರ ಉಬ್ಬಿ ಬಂದಿದೆ ಅಂತ ನೋಡ್ಕೊಳ್ಬೋದು. ಪ್ರತಿಯೊಂದು ರೊಟ್ಟಿ ಇದೇ ಥರ ಬಲೂನ್ ಥರ ಉಬ್ಬಿ ಬರುತ್ತೆ. ನೀವು ಒಂದು ಸರ್ತಿ ಖಂಡಿತ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿದ್ರೆ 2 ಸೈಡಲ್ಲಿ ನಾನು ತಿರುವಿ ಹಾಕ್ಕೊಂಡು ಈ ರೊಟ್ಟಿ ಕೂಡ ಅದೇ ರೀತಿ ಚೆನ್ನಾಗಿ ಒಂದು ಸ್ವಲ್ಪ
ಮೇಲ್ಗಡೆ ಗೋಲ್ಡನ್ ಕಪ್ಪು ಕಲರ್ ಚಿಕ್ಕೆ ಬರೋವರೆಗೂ ನಾನು ಬೇಯಿಸ್ತಾ ಇದ್ದೀನಿ. ಇದು ರೊಟ್ಟಿ ಕೂಡ ರೆಡಿ ಆಯಿತು ನೋಡಿ. ಇಲ್ಲಿ ನಾನು ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿದ್ರೆ ಇವಾಗ ನಿಮಗೆ ರೊಟ್ಟಿ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಅಂತ. ಚಪಾತಿಗಿಂತ ಮೃದು ಆಗಿರುವ ನಮ್ಮ ಅಕ್ಕಿ ರೊಟ್ಟಿ ರೆಡಿ ಆಯಿತು ನೋಡಿ. ಇಲ್ಲಿ ನಿಮಗೆ ಒಂದು ರೊಟ್ಟಿ ತೋರಿಸ್ತೀನಿ ಯಾವ ರೀತಿ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಅಂತ ನೋಡ್ಬೋದು. ನೋಡಿದ್ರೆ ಮತ್ತು ನಿಮಗೆ ಒಳಗಡೆ ಕೂಡ ತೋರಿಸ್ತೀನಿ. ಪದರ ಆಗಿರುವ ನಮ್ಮ ಈ ಅಕ್ಕಿ ರೊಟ್ಟಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿದ್ರೆ ಫುಲ್ ಬಲೂನ್ ಥರ ಉಬ್ಬಿ ಬಂದಿದೆ ನೋಡಿ. ಇದೇ ಥರ ಎಲ್ಲ ರೊಟ್ಟಿಗಳು ಉಬ್ಬಿ ಬರ್ತವೆ. ಖಂಡಿತ ಒಂದು ಸರ್ತಿ ಮಾಡಿ ನೋಡಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಈ ರೆಸಿಪಿಯನ್ನು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಓಕೆ.